ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಪಾರ್ಟಿ ಯಾರಿಲ್ಲ. ಇವಾಗ ಬಿಜೆಪಿ ಗೆದ್ರೆ ಒಳ್ಳೇದು ಸರ್. ಬಿಜೆಪಿ ಒಳ್ಳೇದಕ್ಕೋಸ್ಕರ ಕಾಂಗ್ರೆಸ್ ಬರಲಿ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಮೋದಿ ಅಷ್ಟೊಂದು ದ್ವೇಷ ಮಾಡ್ತಿದ್ದೀರಾ? ಅವನು ಪ್ರೀತಿ ಮಾಡೋಕ್ಕೇನಿದೆ, ದೇಶದ ಅಭಿವೃದ್ಧಿಗೆ ಮೋದಿಗೆ ವೋಟ್ ಮಾಡಬೇಕಂತ ಇದ್ದೀವಿ. ಓಕೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಒಳ್ಳೇದು ಮಾಡಿದೆ, ಎಲ್ಲ ಒಂದು 2,000 ರೂಪಾಯಿ ಕೊಟ್ಟಿದೆ. ಇವ್ರು ಗ್ಯಾರಂಟಿ ಮಾಡಕ್ ಹೋಗ್ಬಿಟ್ಟು ನಮಗೆಲ್ಲ ಏಟ್ ಬಂದ್ಬಿಡ್ತು. ಹಂಗಾಗಿ ಹೋಗಿ ನಾವು ಬಿಜೆಪಿ ಬರಲಿ ಅಂತ ಕೇಳ್ತೀವಿ. ವೀಕ್ಷಕರೇ, ನಾನೀಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ ಈಗ ಪ್ರೆಸೆಂಟ್ MLA ಸುರೇಶ್ ಕುಮಾರ್ ಅವರು ಬಿಜೆಪಿ ಅವರು. ಹಾಗಾಗಿ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅಂತಾನೂ ಹೇಳಲಾಗುತ್ತೆ. ಇಲ್ಲಿನ ಮತದಾರರು ಏನ್ ಹೇಳ್ತಾರೆ, ಯಾರ ಪರವಾಗಿ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತಾರೆ, ಕೇಳೋಣ ಬನ್ನಿ. ಹೆಂಗಿದೆ ಸರ್ MP ಎಲೆಕ್ಷನ್? ಜೋರಾಗಿದೆಯಾ? ಮೀಡಿಯಂ ಇದೆ. ಪ್ರಚಾರ ಕಾರ್ಯಕ್ಕೆ ಏನಾದ್ರು ಬರ್ತಿದಾರಾ? ಬರ್ತಾ ಇಲ್ಲ, ಸರಿಗ್ ಬರ್ತಾ ಇಲ್ಲ. ಬಿಜೆಪಿ ಅವ್ರು ಬರ್ತಾ ಇದ್ದಾರೆ. ಓಕೆ, ಯಾರು ಸರ್ MP ಈ ಕ್ಷೇತ್ರಕ್ಕೆ? ಯಾವ PC ಮೋಹನ್. PC ಮೋಹನ್ 3 ಸರಿ ಗೆಲ್ಸಿದೀವಿ ಸರ್. ಅಭಿವೃದ್ಧಿ ಹೆಂಗಿದೆ ಸರ್ ಅವ್ರದ್ದು? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಮನ್ಸೂರ್ ಅಲಿ ಖಾನ್ ನೋಡಿದಿರಾ ನೀವು? ನೋಡಿದೀವಿ ಸರ್. ಯಾರು ಸರ್ ಅವರು? ಅವರು ಅಷ್ಟು ಪರಿಚಯ ಇಲ್ಲ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಹೆಂಗೆ ಸರ್? ಈಗ ಬಿಜೆಪಿ ಗೆದ್ರೆ ಒಳ್ಳೇದಾ, ಕಾಂಗ್ರೆಸ್ ಗೆದ್ರೆ ಒಳ್ಳೇದಾ? ಆತರ ಅಂತ ಇಲ್ಲ. ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಪಾರ್ಟಿ ಯಾರಿಲ್ಲ. ಇವಾಗ ಬಿಜೆಪಿ ಗೆದ್ರೆ ಒಳ್ಳೇದು ಸರ್. ಬಿಜೆಪಿ ಇಲ್ಲಿಂದ ಗೆದ್ರೆ ಮೋದಿನ ಪ್ರಧಾನಿ ಮಾಡೋದು. ಹೌದು ಸರ್, ಒಳ್ಳೇದಾಗ್ಲಿ ಸರ್. ಕಾಂಗ್ರೆಸ್ನವರೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ರಲ್ಲ ಸರ್. ಈಗ ಗ್ಯಾರಂಟಿ ಕೊಡೋದು ದೊಡ್ಡದಲ್ಲ ಸರ್. ನಾವು ದೇಶನ ನೋಡ್ಬೇಕು ಸರ್. ಗ್ಯಾರಂಟಿ ಕೊಟ್ಬಿಡೋದು ಒಳ್ಳೇದಲ್ಲ. ಯಾರ ಮೇಲೇನೋ ಹೊರೆ ಮಡಿಗೆ ತಗೊಂಡೋಗಿ ಅವ್ರು ಕೊಟ್ರೆ ವೇಸ್ಟ್. ಇವರೇ ಕೊಟ್ರೆ ಪರವಾಗಿಲ್ಲ. ಒಂದು ಬೆಲೆ ಹಚ್ಚೋದು, ಅದರಿಂದ ದುಡ್ಡು ತಗೊಂಡೋಗಿ ಅವ್ರು ಕೂಡ ತಪ್ಪದಲ್ಲ. ಅದು ಮಾಡಬಾರ್ದು. ಈಗಿನ ಕಾಲ ಅದು. ಆ ಕಾಲದಲ್ಲಿ ಯಾಮಾರ್ದವ್ರ ಜನಗಳು. ಇವಾಗೆಲ್ಲ ಎಲ್ಲರೂ ಹುಷಾರಾಗಿದ್ದಾರೆ. ಈಗ ನೋಡಿ, ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ರು ಅಂತ ಮೋದಿ ಗ್ಯಾರಂಟಿ ಅಂತ ಮೋದಿ ಏನು ಬಿಜೆಪಿ ಅವರು ಶುರು ಮಾಡ್ಕೊಂಡಿದ್ದಾರೆ. ಹೌದೌದು. ಇವಾಗ ಒಬ್ಬರಿಂದ ಒಬ್ರು ಅಂಟ್ಕೊಳ್ಳುತ್ತೆ ಸರ್. ಇದು ಹಿಂಗೆ ಹೋಯ್ತಾ ಇದ್ರೆ ಒಂದು 20 ವರ್ಷದಲ್ಲಿ ದೇಶ ಹಾಳಾಗ್ಬಿಡುತ್ತೆ ಸರ್. ಇಲ್ವಾ? ಸದ್ಯಕ್ಕೆ ಬಿಜೆಪಿ ಬೆಟ್ರು ಅಂತೀರಾ? ಬೆಟ್ರು ಇರೋದ್ರಲ್ಲಿ ಬೆಟ್ರು. ಹೋದ ವರ್ಷ ಕಾಂಗ್ರೆಸ್ಗೆ ಹಾಕಿದ್ವಿ, ಈ ವರ್ಷ ಯಾವ್ದಕ್ಕೆ ಹಾಕಿದ್ರು ನೋಡ್ಬೇಕು ನಾವು. ಹೌದಾ? ಇದು MP ಎಲೆಕ್ಷನ್ ಅಲ್ವಾ? MP ಎಲೆಕ್ಷನ್. ಮೋದಿ ಪ್ರಧಾನಿ ಆಗ್ಬೇಕಾ, ಕಾಂಗ್ರೆಸ್ ಇಂದ ಇರೋದು ಪ್ರಧಾನಿ ಆಗ್ಬೇಕಾ? ಯಾರು ಬಂದ್ರೆ ಒಳ್ಳೇದಾಗುತ್ತೆ, ಅವರೇ ಬರ್ಲಿ, ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಅದೇ ನಮ್ಗೆ ಗೊತ್ತಿಲ್ಲ ಸರ್. ತುಂಬಾ ಹೇಳಕ್ ಆಗಲ್ಲ ನಮ್ಗೆ. ಕಾಂಗ್ರೆಸ್ನವರು 2,000 ಕೊಡ್ತಿದ್ದಾರೆ, ನಮ್ಗೆ ಬರ್ತಾ ಇಲ್ಲ. ಎಷ್ಟೊಂದ್ಸಲ ಮಾಡಿದ್ವಿ, ಬ್ಲೂ ಕಾರ್ಡ್ ನಮ್ಗೆ ಬರ್ತಾ ಇಲ್ಲ. ಕರೆಂಟ್ ಬಿಲ್ ಮಾತ್ರ ಫ್ರೀ ಬರುತ್ತೆ. ಮತ್ತೆ ಬಸ್ ಫ್ರೀ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ. ಕಾಂಗ್ರೆಸ್ ಹಾಗಾದ್ರೆ ನೀವು ಯಾವ್ದು? ನೀವು ಕಾಂಗ್ರೆಸ್ನವ್ರಿಗೆ ಯಾರು ಬಂದ್ರ ಒಳ್ಳೇದ್ ಮಾಡಿದ್ರ ಸಾಕು ಸರ್. ಅಷ್ಟೇ. ನನ್ನ ಜೊತೆಗೆ ರಾಜಾಜಿನಗರದ ಒಂದಿಷ್ಟು ಮತದಾರ ಪ್ರಭುಗಳಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ಶರವಣ ಅಂತ. ಶರವಣ, MP ಎಲೆಕ್ಷನ್ ಬರ್ತಾ ಇದೆ. ಯಾವ ಪಕ್ಷಕ್ಕೆ ಮತ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಿರಿ? ನಾವು ದೇಶದ ಅಭಿವೃದ್ಧಿಗೆ ಮೋದಿಗೆ ಹಾಕ್ಬೇಕಂತಿದ್ದೀವಿ. ಮೋದಿಗೆ ವೋಟ್ ಮಾಡಬೇಕು. ದೇಶದ ಅಭಿವೃದ್ಧಿಗೆ ಮೋದಿಗೆ ವೋಟ್ ಮಾಡಬೇಕಂತ ಇದ್ದೀವಿ. ಓಕೆ ಸರ್, ನಿಮ್ಮ ಹೆಸರು? ಸೈಯದ್ ಫಾರೂಕ್ ಅಂತ. ಓಕೆ, ನಿಮ್ದು ಯಾವ ಪಕ್ಷ? ಯಾವ ಪಕ್ಷಕ್ಕೆ ಬೆಂಬಲ? ಮೋದಿಗೆ ಮಾಡ್ತಾ ಇರೋದು. ಮೋದಿ. ಓಕೆ, ಎಲ್ಲರೂ ಕಾಂಗ್ರೆಸ್ ಅಂತಿದ್ದಾರೆ. ಮಾಡೋರು ಮಾಡಲಿ, ನಮ್ಗೆ ಬೇಕಾಗಿರೋದು ಮೋದಿ. ಹೌದಾ? ಹೌದು. ಯಾಕೆ ಮೋದಿ? ಮೋದಿಗೆ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಇದ್ದೀವಿ. ಅದಕ್ಕೆ ಮೋದಿ. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ದೇಶಕ್ಕೋಸ್ಕರ ಮೋದಿಗೋಸ್ಕರ ನಾವು. ಹೌದಾ? ಹೌದು. ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ತಿಂಗಳಿಗೆ 2,000 ಕೊಡ್ತಾರೆ ನಿಮ್ಮ ಮನೆ ಹೆಣ್ಮಕ್ಳಿಗೆಲ್ಲ. ಏನೇ ಕೊಡ್ಲಿ, ದೇಶಕ್ಕೆ ಒಬ್ರು ಬೇಕೇ ಬೇಕಲ್ಲ. ಪ್ರಧಾನಿ ಒಬ್ರು ಬೇಕು, ಸ್ಟ್ರಾಂಗ್ ಪಾರ್ಟಿ ಬೇಕು ಹೋರಾಟ ಮಾಡಕ್ಕೆ ಎಲ್ಲದಕ್ಕೂ. ದೇಶಕ್ಕೆ ನಂಬರ್ 1 ಇದ್ದಾರೆ ಅವರು, ಪ್ರಪಂಚಕ್ಕೆ ನಂಬರ್ 1 ಮೋದಿ. ಓಕೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸರ್ ಈಗ ಇಲ್ಲಿ MP ಎಲೆಕ್ಷನ್ಗೆ? ಮನ್ಸೂರ್ ಅಲಿ ಖಾನ್ ಅಂತ. ನೋಡಿದಿರಾ ಅವ್ರನ್ನ? ಇಲ್ಲ, ನೋಡಿಲ್ಲ ಸರ್ ನಾವು. ಹೌದಾ? PC ಮೋಹನ್ ಅವ್ರು ನೋಡಿದಿರಾ ಸರ್? ಅವರು ಕಳೆದ 3 ಚುನಾವಣೆ ಆಗಿದೆ. 4ನೇ ಚುನಾವಣೆಯಲ್ಲಿ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದೆ. ನಾವೆಲ್ಲ ಮೋದಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ PC ಮೋಹನ್ ಅವರೇ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಅದು 100% ಗ್ಯಾರಂಟಿ. ಮತ್ತೆ ಮೋದಿ ಸರ್ಕಾರನೇ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾರೆ ಸರ್. ಓಕೆ ಸರ್, PC ಮೋಹನ್ ಅವರು 3 ಸಾರಿನೂ ಕೂಡ MP ಆಗಿ ಗೆಲ್ಸಿದ್ದೀರಾ. ಅವ್ರು ನಿಮ್ಗೆ ಸೇವೆ ಮಾಡ್ತಾ ಇದ್ದಾರೆ ಅನ್ಕೊಳ್ತೀನಿ. ಅಭಿವೃದ್ಧಿ ಮಾಡಿದಾರ ಸರ್? ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಸರ್ ಈ ಒಂದು ಸೆಂಟ್ರಲ್ ಕ್ಷೇತ್ರಕ್ಕೆ? ಮೆಟ್ರೋ ರೈಲ್ ತಂದಿದ್ದಾರೆ, ಸಬರ್ಬನ್ ರೈಲ್ ತಂದಿದ್ದಾರೆ,
ರೋಡ್ಗಳು ಅಭಿವೃದ್ಧಿ ಆಗಿದೆ, ಫ್ಲೈಓವರ್ಗಳೆಲ್ಲ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರಬೇಕು ಅದನ್ನು ತಂದು ಕೆಲಸ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ 1000 ಕೋಟಿಗೆ ಹೆಚ್ಚು ಅನುದಾನ ತಂದು ಬೆಂಗಳೂರು ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ. ಹೌದು. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ಸರ್? ಈಗ ಕಾಂಗ್ರೆಸ್ ಸತತ 10 ವರ್ಷಗಳಿಂದ ಮೋದಿ ಅವರೇ ಪ್ರಧಾನಿ ಆಗಿದ್ದಾರೆ. ಹೌದು, ಈ ಒಂದು ಚಾನ್ಸ್ ಕಾಂಗ್ರೆಸ್ನವ್ರು ಕೊಡ್ಬೋದಲ್ಲ? ಅವ್ರು ಮೊದಲು 60 ವರ್ಷ ಇದ್ದರು, ಓಕೆ, ಇದ್ದು ನೋಡಿ ಇವಾಗ 10 ವರ್ಷದಿಂದ ಚೇಂಜ್ ಆಗಿದೆ. ಮುಂದೇನೂ ಸಹ ಮೋದಿಯವರ ಅಭಿವೃದ್ಧಿ ನೋಡಿ ದೇಶದ ಒಂದು ಹಿತದೃಷ್ಟಿಯಿಂದ ಮೋದಿಯವರೇ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಹೇಳಿ ಎಲ್ಲ ಜನಗಳ ಅಭಿಪ್ರಾಯ ಇದೆ. ಓಕೆ. ಈಗ ರಾಜಾಜಿನಗರಕ್ಕೆ ಸುರೇಶ್ ಕುಮಾರ್ ಅವರು MLA, ಅವರ ಕೆಲಸ ಕಾರ್ಯ ಹೇಗಿದೆ ಸರ್? ಅಭಿವೃದ್ಧಿ ಮಾಡ್ತಿದಾರಾ? ಸೂಪರ್. ಓಕೆ, ನೀವು ಪಕ್ಷ ನೋಡಿ ಮತ ಹಾಕ್ತೀರಾ, ವ್ಯಕ್ತಿ ನೋಡಿ ಮತ ಹಾಕ್ತೀರಾ? ಪಕ್ಷ ನೋಡಿ. ಓಕೆ, ಯಾವ ಪಕ್ಷ ನಿಮ್ದು? ನಾವು ಬಿಜೆಪಿ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ ನಿಮ್ಮ ಪ್ರಕಾರ? ದೇಶನ ಸರ್ವನಾಶ ಮಾಡಿದ ಮೊದಲನೇ ಪಕ್ಷ ಅಂದ್ರೆ ಕಾಂಗ್ರೆಸ್. ಹೆಂಗೆ ಹೇಳ್ತೀರಾ ನೀವು? ಎಲ್ಲಾದ್ರಲ್ಲೂ ಏನಾದ್ರೂ ತಗೊಳ್ಳಿ, ಲೂಟಿ ಹೊಡೆದಿರೋದ್ರೂ ಅವರೇ ಮುಂದಿದ್ದಾರೆ, ಎಲ್ಲಾದ್ರಲ್ಲೂ ಅವರೇ ಇದ್ದಾರೆ. ಓಕೆ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಾಗರಾಜ್ ಅಂತ. ನಾಗರಾಜ್, ನೀವು ಬಿಜೆಪಿ ಕಾರ್ಯಕರ್ತರ? ಹೌದು. ಹೌದಾ? ಹೌದು. ಓಕೆ, ಕಾಂಗ್ರೆಸ್ಸು ಇಲ್ಲಿ ಅಂದರೆ ಈ ರಾಜಾಜಿನಗರ ಕ್ಷೇತ್ರ ಅಂತ ಬಂದ್ಬಿಟ್ರೆ ಇದು ಬಿಜೆಪಿ ಭದ್ರಕೋಟೆ ಅಂತಾರೆ. ಯಾಕೆಂದ್ರೆ ಸತತವಾಗಿ ಸುರೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ಹೌದು. ಈಗ ಸೆಂಟ್ರಲ್ ಕ್ಷೇತ್ರ ಆಗಿರೋದ್ರಿಂದ MP ಅವರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು. 3 ಬಾರಿ PC ಮೋಹನ್ ಅವರನ್ನ ಕಳಿಸಿದ್ದೀರಾ. ಅವರ ಅಭಿವೃದ್ಧಿ ಕಾರ್ಯ ಹೇಗಿದೆ ಸರ್? ಸರ್, ಅದೇ ಈಗ ತಾನು ಹೇಳಿದ್ರಲ್ಲ, ಸಬರ್ಬನ್ ರೈಲು ಒಂದು ಒಳ್ಳೆ ಪ್ರಯತ್ನ ಹಾಕಿ ಅವರು ಬೆಂಗಳೂರು ತೊಗೊಂಬರ್ಬೇಕು ಅಂತ ಇದ್ದಾರೆ. ಅದನ್ನು ಕೂಡ ಯಶಸ್ವಿಯಾಗಿ ಆಗುತ್ತೆ. PC ಮೋಹನ್ ಅವರು ಎಜುಕೇಷನ್ನು, ಆರೋಗ್ಯ ಈ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಒಬ್ಬ ಒಳ್ಳೆ ವ್ಯಕ್ತಿ ಕೂಡ ಜನರ ಸಂಪರ್ಕದಲ್ಲಿರ್ತಾರೆ. ಯಾವಾಗ ಫೋನ್ ಮಾಡಿದ್ರು ಅವ್ರ ಫೋನ್ಗೂ ಕೂಡ ಸಿಗ್ತಾರೆ. ಹಾಗಾಗಿ ನಮಗೆ PC ಮೋಹನ್ ಅವರ ಬಗ್ಗೆ ಭಾಳ ಅಭಿಮಾನ ಇದೆ. ಅವರೇ ಈ ಸಲನೂ ಅಭ್ಯರ್ಥಿ ಆಗಿದ್ದಾರೆ, ಗೆಲ್ಲಬೇಕು ಕೂಡ ಅವರು. ಈ ಸಲ ನಾವೆಲ್ಲರೂ ಗೆಲ್ಲಿಸ್ತೀವಿ ಅವ್ರನ್ನ. ಓಕೆ, MP ಎಲೆಕ್ಷನ್ ಬಂತು, ನೀವು ಯಾರಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಿ? ನಾವು ಬಿಜೆಪಿಗೆ. ಯಾಕೆ ಬಿಜೆಪಿ ಸ್ವಲ್ಪ ಪರವಾಗಿಲ್ಲ ಅಂತ. ಪರವಾಗಿಲ್ಲ. ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಒಂದೇ. ಬಿಜೆಪಿ ಇದು ಎಲ್ಲ ಒಂದೇ. ಸೊ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀರಾ? ಬಿಜೆಪಿ ಅವ್ರಿಗೆ ಮತ ಹಾಕ್ತೀರಾ? ಬಿಜೆಪಿ ನಮ್ದು. ಬಿಜೆಪಿ ಯಾರು ಬಂದ್ರೆ ಒಳ್ಳೇದು, ಕಾಂಗ್ರೆಸ್ಸಾ ಬಿಜೆಪಿನ? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಸರ್, ಕಾಂಗ್ರೆಸ್ಸು ಪರವಾಗಿಲ್ಲ ಸರ್. ಏನು ಮೋದಿ ಎಲ್ಲ ಎಲೆಕ್ಷನ್ ಟೈಮಲ್ಲಿ ಅದು ಇದು ಮಾಡ್ತಾ ಇರ್ತಾರೆ, ಅಂದರೆ ಬರಲಿ ಅಂತ ಅವ್ರ ಪಕ್ಷ. ಕಾಂಗ್ರೆಸ್ ಬಂದರೆ ಒಳ್ಳೇದಂತೀನಿ. ನೀವು ಆಟೋ ಡ್ರೈವರ್ ಅಲ್ವಾ? ಈ ಕಾಂಗ್ರೆಸ್ಸಿಂದ ಏನು ಲಾಭ ಆಗಿದೆ ನಿಮಗೆ? ಏನಂದರೆ ಸರ್, ಏನು ಲಾಭ ಅಂತೂ ಆಗಿಲ್ಲ. ರ್ಯಾಪಿಡೋ ಬೈಕ್ ಟ್ಯಾಕ್ಸ್ ಒಂದು ಇನ್ನೂ ಕ್ಲೋಸ್ ಮಾಡ್ತಾ ಇಲ್ಲ. ನಮ್ಮ ಆಟೋದವರಿಗಂತೂ ಫುಲ್ಲು ಬೈಕ್ ಟ್ಯಾಕ್ಸಿಂದ ಬಿಸ್ನೆಸ್ ಸ್ವಲ್ಪ ಕಡಿಮೆ. ಓಕೆ. ಈಗ ಮೋದಿ ಅವರು ಪ್ರಧಾನಿ ಆಗಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ, ನಿಮ್ಗೆ ಅನ್ಸಿಲ್ವಾ ಹಾಗೆ? ಸರ್, ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದೇ ಇಲೆಕ್ಷನ್ ಬರೋ ತನದಲ್ಲೇ ಮಾಡ್ತಾ ಇರೋದು ಬಿಟ್ಟರೆ ಜನಗಳಿಗಂತೂ ಏನು ಅಷ್ಟೊಂದೇನು ಹೆಲ್ಪ್ ಆಗಿಲ್ಲ ಅವರಿಂದ. ಸೊ ಕಾಂಗ್ರೆಸ್ ಬರಬೇಕು. ನಿಮ್ಮ ಮತ ಕಾಂಗ್ರೆಸ್ಗೆ? ಓಕೆ ಸರ್, ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ರಾಜಾಜಿನಗರದಲ್ಲಿ ಇದ್ದೀರಿ ಸರ್? ಇದೇ ಏರಿಯಾದಲ್ಲಿ 25 ವರ್ಷದಿಂದ ಇದ್ದೀನಿ. 25 ವರ್ಷ ಆಯ್ತು. 25 ವರ್ಷದಿಂದ ಇದ್ದೀನಿ. ಹೇಗಿದೆ ಸರ್ ಇಲ್ಲಿ ಬಿಜೆಪಿ ಅವ್ರನ್ನ ಪದೇ ಗೆಲ್ಲಿಸ್ತಿದ್ದೀರಾ? ಅಭಿವೃದ್ಧಿ ಮಾಡ್ತಾರಾ? ಸರ್, ಅಭಿವೃದ್ಧಿ ಮುಂಚೆ ನಮ್ಮ ಸುರೇಶ್ ಕುಮಾರ್ ಅವ್ರ ಮಕ ನೋಡಿನೇ MP-ಗೆ ವೋಟ್ ಹಾಕ್ತಾ ಇದ್ದೀರಿ. ಅವ್ರ MP ಅವ್ರು ಏನು ಮಾಡೇ ಇಲ್ಲ ನಮ್ಗೆ. ಇವಾಗ ಏರಿಯಾಗ 3 ವರ್ಷದಿಂದ ಅವ್ರನ್ನೇ ಗೆಲ್ಸಿದಿರಿ ನಾವು 3 ಟೈಮ್. ಹೌದು, 3 ಟೈಮ್ ಗೆಲ್ಸಿದ್ರೆ ಈ ಕಡೆ ಬರೋದಿಲ್ಲ. ಸುರೇಶ್ ಕುಮಾರ್ ಮಕ ನೋಡಿ ಅವ್ರಿಗೆ ವೋಟ್ ಹಾಕ್ಬೇಕು ಸರ್ ನಾವು. ಈ ಸಾರಿ ಕಾಂಗ್ರೆಸ್ನವರು ಕೂಡ ಮನ್ಸೂರ್ ಅಲಿ ಖಾನ್ ನಿಂತ್ಕೊಂಡಿದ್ದಾರೆ. ಅವರು ನಿಂತ್ಕೊಂಡಿದ್ದಾರೆ. ಅವ್ರದ್ದು ಏನು ಪೋರ್ಸ್ತಾರೆ ನೋಡ್ಬೇಕು. ಎಜುಕೇಶನ್ ಚೆನ್ನಾಗಿದೆ ಅವ್ರದ್ದು, ಸ್ವಲ್ಪ ಮಾತು ನಡವಳಿಕೆ ಚೆನ್ನಾಗಿದೆ. ಅವ್ರ ಬಗ್ಗೆ ನೋಡಿದ್ರೆ ನಾವು ಸುರೇಶ್ ಕುಮಾರ್ ಮಕ ನೋಡಿನೇ ನಾವು MP ಎಲೆಕ್ಷನ್ಗೆ ಹಾಕ್ಬೇಕನ್ನಿದ್ದೀರಿ. ಈಗ MP ಆಗಿದಾರಲ್ಲ 3 ಸಾರಿ, ಅವರಿಂದ ಏನು ಅಭಿವೃದ್ಧಿನೇ ಆಗಿಲ್ಲ ಅಂದ್ರೆ ಹೆಂಗೆ? ಅಭಿವೃದ್ಧಿ ಆಗಿಲ್ಲ. ಅವ್ರು ಬರೋದು ಇಲ್ಲ ಸರ್. ಈ ಕಡೆ ಬಂದ್ರೆ 6 ಬ್ಯಾಕ್ ಕಡೆ ಸುತ್ತಾಡ್ತಾರ. ನಮ್ಮ ರಾಜಾಜಿನಗರ, ಮಂಜುನಾಥ್ ನಗರ, ಇಂದಿರಾನಗರ ಬರೋದೇ ಇಲ್ಲ. ನಾವು ಇಲ್ಲಿ ನೋಡ್ತೀರಿ, ಸುರೇಶ್ ಕುಮಾರ್ ಮಕ ನೋಡ್ಬಿಟ್ಟೆ ನಾವು ಓಟ್ ಹಾಕೋದು ಸರ್. ಯಾವಾಗ ಒಳ್ಳೆ ಮನುಷ್ಯ ಕ್ಯಾಂಡಿಡೇಟ್ ಮಾತ್ರ ಸುರೇಶ್ ಕುಮಾರ್ ಏನು ಅನ್ಕೊಂಡ್ರೆ ನಾವು ಜೀವಂತರಲ್ಲಿ ಇರೋರು ಅವ್ರಿಗೆ ಓಟು. ಅವ್ರ ಮಕ ನೋಡಿ ನಾವು ಹಾಕೋದು ಸರ್ ಅವ್ರಿಗೆ. ದೇಶಕ್ಕೆ ಕಾಂಗ್ರೆಸ್ನ ಪ್ರಧಾನಿ ಬೇಕು ಅಂತ ನಮ್ಗೆ ಅನಿಸ್ತದೆ. ಸುರೇಶ್ ಕುಮಾರ್ ನೋಡಿನೇ ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ಬೋದು ನಾವು. ಈಗ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯ ಏನು ಹೆಂಗೆ ಹೇಳ್ತೀರಿ ಅವ್ರ ಬಗ್ಗೆ? ಸರ್, ಅವರು ನಮ್ಮ ದೇಶ ಮುಂದೆ ತಗೊಂಬಂದು ಕೊಡ್ತಾರೆ. ಒಂದು ಅಭಿವೃದ್ಧಿ ಇದೆ ಇಂಡಿಯಾದಲ್ಲಿ. ಅವರು ನಮ್ಮ ವರ್ಲ್ಡಲ್ಲಿ ನಂಬರ್ 1 ಹೆಸರು ಮಾಡಿದ್ದಾರೆ.
ಇವಾಗ ನಾವು ಅವ್ರ ಬಗ್ಗೆ ದೇವ್ರ ಸಮಾನ ನೋಡ್ತೀರಿ. ರಾಮ ಮಂದಿರ 500 ಜನ ಸತ್ತೋದ್ರು. 500 ಜನದ ಸತ್ತೋಗಿ ನಮ್ಮ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಇದು ಮಾಡಿದ್ದಾರೆ. ನಮಗೆ ಕಾಂಗ್ರೆಸ್ ಮಾಡಿಲ್ಲ, ನಮಗೆ ನರೇಂದ್ರ ಮೋದಿ ಮಾಡಿಕೊಟ್ಟಿದ್ದಾರೆ. ಅದು ನಾವು ಬೇಕಾದರೆ ಫ್ರೀ ಟಿಕೆಟು ಹೇಳಿದ್ದಾರೆ ಟ್ರೈನ್ಗೆ, ಅದು ನಮ್ಗೆ ಬೇಕಾಗಿಲ್ಲ. ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀರಿ. ಸುರೇಶ್ ಕುಮಾರ್ ಮಕ ನೋಡಿನೇ ನಾವು ಓಕೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲ್ಸ್ಬಿಟ್ರಿ, ಬಿಜೆಪಿನ ಸೋಲಿಸ್ಬಿಟ್ರಿ. ಸರ್ ಅವರು ಇದ್ದು 3 ವರ್ಷದಿಂದ ಏನು ಮಾಡಿಲ್ಲ. ಅವ್ರ ಮನೆ ನಮ್ಮ ಮುಖ್ಯಮಂತ್ರಿ ಬಿಜೆಪಿ ಅವರು ಮಾಡಿಲ್ಲ. ಮಾಡಿದ್ರೇನು ಅವ್ರು ಬರೋದು ಇಲ್ಲ, ಹೇಳಿದ್ರೆ ಟೈಮ್ ಇಲ್ಲ, ಆಫೀಸ್ಗೆ ಹೋದ್ರೆ ಇರಲ್ಲ. ಸೊ ಈ ಪ್ರಾಬ್ಲಮ್ ಇದೆ. ಹೇಳಕ್ಕೆ ಹೋದ್ರೆ ಅವ್ರ ಆಫೀಸಲ್ಲಿ ಸಿಗಲ್ಲ. ಅದಕ್ಕೆ ಬೆಸ್ಟ್ ನಾವು ಸುರೇಶ್ ಕುಮಾರ್ ಮಕ ನೋಡಿದ್ರೆ ಅವ್ರನ್ನ 3 ಸರಿ ಗೆಲ್ಸಿದೀರಿ. ಇವಾಗ ನಾವು ಯೋಚನೆ ಮಾಡಬೇಕಾಗ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಒಂದು ಸಂಸಾರ ಮಾಡೋನಿಗೆ, ಒಂದು ಜೀವನ ನಡೆಸೋನಿಗೆ 4 ಜನ ಮಕ್ಕಳನ್ನ, 2 ಮಕ್ಕಳನ್ನ, ತಂದೆ ತಾಯಿನ ಸಾಕೋನ್ನ ನಿಜವಾಗ್ಲೂ ಗಂಡಸು ಅಂತಾರೆ. ಏನು ಇಲ್ಲ ಬೆಂಡ್ರಗೋವಿಗಳಿಗೆಲ್ಲ ಜೀವನದ ಅರ್ಥ ಗೊತ್ತಿಲ್ಲ. ರೈಟ್ ಬಸ್ ಅಲ್ವಾ? ಕಷ್ಟ ಏನಂತ ನಮಗೆ ಗೊತ್ತಿದೆ. 300 ರೂಪಾಯಿ ಗ್ಯಾಸ್ ಕಾಸು ಕೊಡ್ಬೇಕಾದ್ರೆ ನಾವು ಬೇಜಾನ್ ಮಾತಾಡ್ತಾ ಇದ್ವಿ ಮನೇಲಿ. ನಮ್ಮ ಅಮ್ಮ ಕೊಡ್ತಾ ಇದ್ರು. 1000 ರೂಪಾಯಿ ಗ್ಯಾಸ್ ಕಾಸು ಕೊಡ್ತಾ ಇದ್ದೀನಿ ಇವತ್ತಿನ ದಿನ. ನನಗಿದೆ ಹೊಟ್ಟೆ ನೋವು, ಹೊಟ್ಟೆ ಉರಿ ನನಗಿದೆ. ಅದನ್ನ ಮಾಡಿದ್ದು ಯಾರು ಹೇಳಿ? ನೀವು ಹೇಳಿ ಬಾಸ್, ನಿಮ್ಗೆ ಗೊತ್ತಲ್ಲ. ಮೋದಿನೇ ತಾನೇ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ 300 ರೂಪಾಯಿ ಗ್ಯಾಸು, 314 ರೂಪಾಯಿ ಫೈನಲ್ ಗ್ಯಾಸು. ಇವತ್ತಿನ ದಿನ ಏನಾಗಿದೆ? ಅದಕ್ಕೆ ಇಷ್ಟೆಲ್ಲ ನಿಮ್ಗೆ ಗೊತ್ತು. ರಾಜಾಜಿನಗರ ಅಂತ ಅಂದ್ರೆ ಬಿಜೆಪಿ ಭದ್ರಕೋಟೆ ಅಂತ ಕರೀತಾರೆ. ಸುರೇಶ್ ಕುಮಾರ್ ಅವ್ರನ್ನ ಪದೇ ಪದೇ ಗೆಲ್ಲಿಸ್ತಾನೆ ಬಂದಿದ್ದೀರಿ. ನಾವು ಗೆಲ್ಸಿಲ್ಲ ಸರ್, ನಾವಂತೂ ಗೆಲ್ಸಿಲ್ಲ ಸರ್. ಇಲ್ಲಿ ಅಂಧಭಕ್ತರಿದ್ದಾರೆ, ಸ್ವಲ್ಪ ತಲೆ ಒಳಗಡೆ ಸಗಣಿ ಇರೋರು, ಅವ್ರು ಗೆಲ್ಸಿರ್ಬೋದು. ಕಷ್ಟಪಟ್ಟು ದುಡಿಯೋರು, ಕಷ್ಟಪಟ್ಟು ಹೆಣ್ಮಕ್ಳನ್ನ ಮನೇಲಿ ಇದು ಮಾಡೋರು, ಮಕ್ಕಳನ್ನ ಸಾಕೋರು ಯಾರು ಬಿಜೆಪಿ ಓಟ್ ಹಾಕಲ್ಲ ಸರ್. ಆ ಕಷ್ಟ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಅಪ್ಪನ ಚಡ್ಡಿ ಇಲ್ಲ ಅರ್ಧೋಗ್ಬಿಟ್ಟಿರ್ತೈತೆ. ಇವನ್ ಮೇಲ್ಗಡೆ ಒಳ್ಳೊಳ್ಳೆ ಪ್ಯಾಂಟ್ ಹಾಕೊಂಡ್ಬಂದು ಜೈ ಶ್ರೀರಾಮ್, ಆಮೇಲೆ ಮೋದಿ ಅಂತ ಹೇಳ್ತಾನೆ. 1 ರೂಪಾಯಿ ಸಾಕೋ ಯೋಗ್ಯತೆನೇ ಇರಲ್ಲ. ರಾಜಾಜಿನಗರ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಅಲ್ವಾ? PC ಮೋಹನ್ 3ನೇ ಸಾರಿಗೆ ಗೆಲ್ಸಿರೋದು, ಇದು 4ನೇ ಬಾರಿ ಅವರು ಸ್ಪರ್ಧೆಗೆ ಇಳಿದಿರೋದು. ನೋಡಿ ಎಲ್ಲ ಕಡೆ ಗೋಬೇಕಂತ ಬೈತ್ ಕಳಿಸ್ತಾ ಇದಾರೆ. ಮೊನ್ನೆ ಎಳ್ಸೂರ್ಲೇಕಲ್ಲಿ ನೋಡಿದ್ರ? ಅಭಿವೃದ್ಧಿನೇ ಮಾಡಿಲ್ವಾ ಅಂತ PC ಮೋಹನ್? ಬಂದೇ ಇಲ್ಲ. ಗೊತ್ತಾ ಅವ್ರು ಯಾರಂತ? ನೋಡಿದಿರ? ಯಾರು ಅಂತಾನೆ ಗತಿ ಎಷ್ಟೋ ಜನ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಎಷ್ಟೋ ಜನ ಇದ್ದಾರೆ. ಅವರು ಫೋಟೋ ಅವರು ಹೆಂಗಿದ್ದಾರೆ ಅಂತ ಕೇಳಿ ಸಾಕು. ಈಗ 5 ವರ್ಷ ಆಯ್ತು. ಅವ್ರ ಮುಖ ಒಮ್ಮೆನಾದ್ರೂ ನೋಡಿದಿರಾ ಇಲ್ವಾ? ಬಂದೇ ಇಲ್ಲ ಸರ್. ಸುರೇಶ್ ಕುಮಾರ್ ಸ್ಲಮ್ ಒಳಗಡೆ ಬರಲ್ಲ, ಆಯಪ್ಪ ಈ ಏರಿಯಾ ಒಳಗಡೆ ಬರಲ್ಲ. ಟೋಟಲ್ ವೇಸ್ಟ್ ಆಫ್ ಇಂಡಿಯಾ ಇವರೆಲ್ಲ ಬಿಜೆಪಿ ಅವರು. ಇಲ್ಲಿ PC ಮೋಹನ್ ಅವರು ಇದ್ದಾರೆ ಸರ್, MP ಗೊತ್ತಲ್ಲ? ಹೌದು. ಚೆನ್ನಾಗಿ ವರ್ಕ್ ಮಾಡ್ತಾರಾ? ಮಾಡ್ತಾರಾ? ಎಷ್ಟು ಬಾರಿ ಗೆದ್ದಿದ್ದಾರೆ ಹೇಳಿ ಅವರು? 3 ಬಾರಿ ನನಗೆ 3 ಬಾರಿ ಗೆದ್ದಿದ್ದಾರೆ. ಚೆನ್ನಾಗಿ ವರ್ಕ್ ಮಾಡಿದಾರ. ಈ ಏನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಏನು ಹೇಳ್ಕೊಳ್ಳೋಂಥದ್ದಿಲ್ಲ, ಮಾಡಿದ್ದಾರೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ಏನಾದರೂ ನಿರ್ಧಾರ ಬೇರೆ ಮಾಡಬೇಕು ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಕಡೆ ಏನಾದರೂ? ಇಲ್ಲ ಸರ್, ನಾವು ಬಿಜೆಪಿನೇ. ಯಾಕೆ ಬಿಜೆಪಿ? ಮೋದಿ ಅವ್ರನ್ನ ನೋಡಿ ವೋಟ್ ಮಾಡ್ತೀರಾ? ಅಷ್ಟೇ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ಸು ನಮಗೆ ಅದೇನೋ ಮೊದಲಿಂದನೂ ಆಗಲಿಲ್ಲ ನಮಗೆ. ಮೋದಿನೇ. ಹೌದಾ? ಈಗ ಗ್ಯಾರಂಟಿ ಎಲ್ಲ ಕೊಟ್ಟು ಒಳ್ಳೇದು ಮಾಡಿದಾರಲ್ಲ ಜನಕ್ಕೆ. ನಮಗೇನು ಬರಲೇ ಇಲ್ಲ, ನಾವೇನು ಮಾಡೋಣ? ಮನೆ ಹೆಣ್ಮಕ್ಳಿಗೆಲ್ಲ 2,000 ಬರುತ್ತೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಫ್ರೀ ಮಾಡಿದ್ದಾರೆ. ಯಾವುದು ಬರ್ತಾ ಇಲ್ಲ. ಓಕೆ, ಸೊ ನೀವು ಬಿಜೆಪಿ ಮೋದಿ ಅವ್ರನ್ನ ನೋಡಿ ವೋಟ್ ಮಾಡ್ತೀರಾ? PC ಮೋಹನ್ ಅವ್ರನ್ನ ಯಾವತ್ತಾದ್ರೂ ನೋಡಿದ್ದೀರಾ ಈ ಕ್ಷೇತ್ರ? ನೋಡಿಲ್ಲ ಸರ್, ನಾನಂತೂ ನೋಡಿಲ್ಲ. ಬಟ್ ನೋಡಿದೀವಿ ಫ್ಲೆಕ್ಸು, ಪಾಂಪ್ಲೆಟು, ಇದರಲ್ಲೆಲ್ಲ PC ಮೋಹನ್ ನೋಡಿದೀವಿ. ಅವ್ರು ನೋಡಿಲ್ಲ, ಇಲ್ಲೆಲ್ಲೂ ಬಂದಿರೋದು ನೋಡಿಲ್ಲ. ಈ ಸತಿ ಅದೇನೋ ಅವ್ರ ದುರಾದೃಷ್ಟ, ಕ್ಯಾಂಪೇನ್ಗೆ ಬಂದಿಲ್ಲ ಅವರು. ಈ ಸತಿ ಈ ಕಡೆ ಕ್ಯಾಂಪೇನೇ ಸರಿ. ನಾನಂತೂ ನೋಡ್ಲಿಲ್ಲ ಈ ಸತಿ ಕ್ಯಾಂಪೇನ್. ಓವರ್ ಕಾನ್ಫಿಡೆನ್ಸ್ ಅಲ್ಲ ಸರ್, ಅದೊಂಥರ ಮದ, ಬಿಜೆಪಿಯ ಮದ. ಅದು ದೇವಸ್ಥಾನ ಕಟ್ಟಿದೀವಿ ಗೆಲ್ಲಿಸ್ತಾರೆ ಅಂತ. ಜನಕ್ಕೆ ದೇವಸ್ಥಾನ ಬೇಡ ಸರ್, ರೋಡ್ ಬೇಕು, ನೀರ್ ಬೇಕು. MP ಆದ ಮಟ್ಟಕ್ಕೆ ಡೆಲ್ಲಿಲಿ ಕುತ್ಕೊಂಡು ನಾನು ಮೋದಿ ಹಿಂದೆ ಓಡಾಡ್ತೀನಿ, ಯಡಿಯೂರಪ್ಪನ ಹಿಂದೆ ಓಡಾಡ್ತೀನಿ ಅಂದ್ರೆ ಆಗಲ್ವಲ್ಲ. ಸತಿ ಕಾಂಗ್ರೆಸ್ ಇಂದ ಒಳ್ಳೆ ಕ್ಯಾಂಡಿಡೇಟ್, ಎಜುಕೇಟೆಡ್ ಕ್ಯಾಂಡಿಡೇಟ್ ಬಂದಿದ್ದಾರೆ. ಅವರು ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಫೌಂಡರ್ ಇದ್ದಾರೆ, ಒಳ್ಳೆ ಎಜುಕೇಟೆಡ್ ಇದ್ದಾರೆ. ಚಾನ್ಸ್ ಇದೆ, 90% ಚಾನ್ಸ್ ಇದೆ ಗೆಲ್ಲೋದ್ರಲ್ಲಂತೂ. 100%. ನೋಡಿದ್ದೀರಾ ಮನ್ಸೂರ್ ಅಲಿ ಖಾನ್ ಅವ್ರನ್ನ? ಮನ್ಸೂರ್ ಅಲಿ ಖಾನ್ ದಿನ ಬೆಳಗ್ಗೆ ಆದ್ರೆ ನೋಡ್ತಾ ಇರ್ತೀವಿ ಸರ್. ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು, ಓಡಾಡ್ಕೊಂಡಿದ್ದವರು. ಇಲ್ಲಿ ಪ್ರಚಾರವನ್ನು ಅವರು ಹೆಂಗೆ ಅಂದರೆ ಅಫಿಷಿಯಲ್ಸ್ಗಿನ್ನ ಲೋಕಲ್ ಲೆವೆಲಲ್ಲಿ, ಲೋಕಲಿಟಿಲಿ ಬಂದು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ. ಕ್ಯಾಂಪೇನಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. PC ಮೋಹನ್ ಅವ್ರು ನಾನು ಕ್ಯಾಂಪೇನ್ಗೂ ನೋಡಿಲ್ಲ ಈ ಸತಿ. ಅಟ್ಲೀಸ್ಟ್ ಅವ್ರ ಕಡೆ ಬಿಜೆಪಿ ವರ್ಕರ್ಸು ಕ್ಯಾಂಪೇನ್ ಮಾಡ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಈ ಸತಿ. ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಇಂಟರ್ನಲ್ ಅಲ್ಲಿ. ಬಿಜೆಪಿ MLA ಇದ್ದಾರೆ, ಆರಾಮಾಗಿ ಬಿಜೆಪಿ ಇದಾರೆ ಸರ್. ಅವ್ರಿಗೂ ಏನು ಯೂಸ್ ಇಲ್ವಲ್ಲ ಸರ್, ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಬಿಜೆಪಿ ಅದೇ ಅವ್ರಿಗೆಲ್ಲ ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಅದೆಲ್ಲ ಬಂದ್ಬಿಟ್ಟಿದೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಒಳ್ಳೇದು ಮಾಡಿದೆ, ಎಲ್ಲ ಒಂದು 2,000 ರೂಪಾಯಿ ಕೊಟ್ಟಿದೆ,
ಫ್ರೀ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಬರ್ತಾ ಇದೆ. ಜನ ಏನಂದ್ರೆ ಬಿಜೆಪಿ ಪರ ಇರೋರು ಏನೂ ಬರ್ತಾ ಇಲ್ಲ ಅಂತಾನೆ ಹೇಳ್ತಾರೆ. ಹೆಂಗಿದೆ ಸರ್ ಬೆಂಗಳೂರು ವಾತಾವರಣ, ರಾಜಕೀಯ ಹೇಳಕ್ ಹೋದ್ರೆ ನಮಗೇನು ಉಚಿತ ಅನ್ನೋದೇನು ಗ್ಯಾರಂಟಿ ಇಲ್ಲ, ನಮಗೆಲ್ಲ ಲಾಸು. ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಮೋದಿನೂ ಗ್ಯಾರಂಟಿ ಕೊಟ್ಟಿದ್ದಾರೆ. ಮೋದಿ ಗ್ಯಾರಂಟಿ ಕೊಟ್ಟಿರೋದಲ್ಲ, ದೇಶಕ್ಕೆ ಒಳ್ಳೇದಾಗದ್ ಬೇಕಿತ್ತು. ಓಕೆ, ಮೋದಿ ಬಂದ್ರೆ ಒಳ್ಳೇದಾಗುತ್ತೆ. ನಮಗೆ ಬಿಜೆಪಿ ಬರ್ಬೇಕಂತ ಆಸೆ. ಯಾಕೆ ಬಿಜೆಪಿ? ನಮಗೆ ಎಲ್ಲಾದ್ರಲ್ಲೂ ಪರವಾಗಿಲ್ಲ, ಸಾಮಾನ್ಯ ಜನ ಬದುಕ್ಬೋದು ಅನ್ನೋದೊಂದು ಆಸೆ. ಇವ್ರು ಗ್ಯಾರಂಟಿ ಮಾಡಕ್ ಹೋಗ್ಬಿಟ್ಟು ನಮಗೆಲ್ಲ ಏಟ್ ಬಂದ್ಬಿಡ್ತು, ಹಂಗಾಗಿ ನಾವು ಬಿಜೆಪಿ ಬರ್ಲಿ ಅಂತ ಕೇಳ್ಕೊಳ್ತೀವಿ. ನಿಮಗೇನು ತೊಂದರೆ ಆಯ್ತು ಗ್ಯಾರಂಟಿ? ನಮಗೆ ಗ್ಯಾರಂಟಿಯಿಂದ ಅಂದ್ರೆ ಹೆಣ್ಮಕ್ಳು ಯಾರು ಅರ್ಜೆಂಟ್ ಇದ್ರೆ ಮಾತ್ರ ಆಟೋ ಹತ್ತುತ್ತಾರೆ, ಇಲ್ಲ ಅಂದ್ರೆ ಗಂಡು ಮಕ್ಳು ಮಾತ್ರ ಆಟೋ ಹತ್ತುತ್ತಾರೆ. ಹಂಗಾಗಿ ಸಾಮಾನ್ಯ ಜನರಿಗೆಲ್ಲ ತೊಂದರೆ ಆಗಿದೆ. ಹಂಗಾಗಿ ಇವಾಗ ಫೈನಾನ್ಸ್ ತಗೊಂಡಿರ್ತೀವಿ, ಮನೆ ಶಾಲೆ ಮಕ್ಕಳು ಸೇರಿಸ್ಬೇಕು, ಆವಾಗ ಅಡ್ಮಿಷನ್ ಮಾಡ್ಬೇಕಂದ್ರೆ ನಮಗೆ ಕನಿಷ್ಠ ಅಂದರೂ 40,000 50,000 ಸಂಪಾದನೆ ಮಾಡಬೇಕು. ಇವಾಗೆಲ್ಲ ಯಾವುದು ಓಲಾ ಊಬರು ಅದು ಇದು ಬಂದ್ ಮಾಡ್ತೀನಿ ಅಂತ ಹೇಳಿದ್ರು, ಯಾವುದೂ ಬಂದ್ ಮಾಡಿಲ್ಲ. ಇದುವರೆಗೂ ರ್ಯಾಪಿಡ್ ಓಡ್ತಾ ಇದೆ, 2 ವೀಲರಲ್ಲಿ ಪಿಕಪ್ ಮಾಡ್ತಾರೆ. ನಾವು ಇಷ್ಟೆಲ್ಲ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹೊಸ ಗಾಡಿಗಳನ್ನ ಹಾಕ್ತಾರೆ. ಏನಾಗ್ತದಂದ್ರೆ ಓಲಾ ಊಬರ್ ಅಂತ ಹೋಗ್ತಾರೆ, ಎಲ್ಲೋ ಹೋಗಿ 150 ರೂಪಾಯಿಗೆ ಹೋದ್ರೆ 50-60 ರೂಪಾಯಿ ಖಾಲಿ ಬಂದ್ಬಿಡ್ತಾರೆ. ಬಿಜೆಪಿ ಅವ್ರು ಬಂದ್ಬಿಟ್ರೆ ಸರಿ ಹೋಗ್ಬಿಡುತ್ತಾ? ಬಿಜೆಪಿ ಅವ್ರು ಬಂದ್ರೆ ಅಂತ ಸರಿ ಹೋಗ್ತಿತ್ತಂತಲ್ಲ, ಇವ್ರು ಗ್ಯಾರಂಟಿ ಮಾಡಿದ್ ನಮಗೆ ಒಳ್ಳೇದಲ್ಲ, ಅದೊಂದು ನಾವು ಕೇಳ್ಕೊಳ್ತೀವಿ. ಆಮೇಲೆ ಇವೆಲ್ಲ ಮಾಡೋದ್ರ ಬದಲು 60-50 ವರ್ಷದವರಿಗೆ ಏನು ಸರ್ಕಾರ ಕೊಡ್ತಿತ್ತು ಅದು ಉಚಿತವಾಗಿ ಕೊಟ್ಟಿದ್ರೆ ಓಕೆ, ಶಾಲೆ ಮಕ್ಕಳಿಗೆ ಫ್ರೀ ಬಿಡ್ಬೋದಿತ್ತು. ಅದು ಬಿಟ್ಬಿಟ್ಟು ಎಲ್ಲ ಲೇಡೀಸಿಗೂ ಎಲ್ಲರಿಗೂ ಕೊಟ್ಬಿಟ್ರೆ ದೇವಸ್ಥಾನ ಅಂತೆ ಅಲ್ಲಂತೆ ಇಲ್ಲಂತೆ ಎಲ್ಲ ಬರೀ ಸುತ್ತಾಡ್ತಾ ಇದ್ದಾರೆ ಹೊರತು ಯಾವ KSRTC BMTC ಬಸ್ಸಲ್ಲೂ ಸಾಮಾನ್ಯವಾದ ಮನುಷ್ಯರು ಓಡಾಡಕ್ ಆಗ್ತಾ ಇಲ್ಲ. ಎಲ್ಲ ಕಡೆನೂ ಲೇಡೀಸ್ಗೆ ಸೀಟ್ ಬೇಕು ಅಂತ ಕೇಳ್ತಾರೆ. ಒಟ್ಟಾರೆ ನಿಮ್ಮ ಮತ ಈ ಬಾರಿ ನಮಗೆ ಬಿಜೆಪಿ, ನಾವು ಬಿಜೆಪಿಗೆ ಕೊಡ್ತೀವಿ, ಬಿಜೆಪಿನೇ ಮಾಡ್ತೀವಿ. PC ಮೋಹನ್ ಅವ್ರನ್ನ 3 ಸರಿ ಗೆಲ್ಸಿದ್ವಿ ಸರ್. ಹೆಂಗ್ ಸರ್ ಕೆಲಸ ಚೆನ್ನಾಗಿ ಮಾಡಿದಾರಾ? ಪರವಾಗಿಲ್ಲ ಮಾಡ್ತಾವ್ರೆ, ಆದ್ರೆ ಮಧ್ಯದಲ್ಲಿ ಏನ್ ಬರಲ್ಲ ಅವರು. ಯಾವಾಗ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಬರ್ತಾರೆ. ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಅಭಿವೃದ್ಧಿ ಮಾಡ್ತಾ ಇದಾರೆ, ಪರವಾಗಿಲ್ಲ ಸಣ್ಣ ಪುಟ್ಟ ಮಾಡ್ತಾ ಇದಾರೆ. ಅವ್ರಿಗಿಂತ MLA ಚೆನ್ನಾಗಿ ಮಾಡ್ತಾ ಇದಾರೆ, ನಮ್ಮ ಸುರೇಶ್ ಕುಮಾರ್ ಅವರು. ಸೊ ಅದಾಗಿ ಪರವಾಗಿಲ್ಲ. ಕಾಂಗ್ರೆಸ್ ಯಾಕೆ ಬೇಡ ಸರ್? ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ್ರೆ ಯಾವ್ರ ಮನೆಯಿಂದ ತಂದು ಕೊಟ್ಟಿದ್ದಾರಾ ಸರ್? ಇಲ್ಲ, ನಮ್ಮ ದುಡ್ಡೇ. ಈಗ ಪ್ರತಿಯೊಬ್ಬ ರೈತ ಆಗಲಿ ಕೂಲಿ ಮಾಡೋ ಹುಡುಗರಾಗಲಿ ಒಂದು ಉಪ್ಪು ಮೆಣಸಿನಕಾಯಿ ಒಂದು ಹಾಲು ತಗೋಬೇಕು ಅಂದರೆ ಅದರಲ್ಲಿ GST ಆಡ್ ಆಗಿರ್ತದೆ ಅರಲ್ವಾ? ಆ GST ಆಡ್ ಆಗಿರೋದು ದುಡ್ಡಿನಲ್ಲಿ ಇವರು ಸರ್ಕಾರ ನಡೆಸ್ತಾರೆ, ಫ್ರೀ ಕೊಡ್ತಾರೆ. ಏನು ಪ್ರಯೋಜನ? ಕೊಡಂಗಿದೆ ಸ್ವಂತ ದುಡ್ಡಿಂದ ಕೊಡಬೇಕು, ಕರೆಕ್ಟ್ ಅಲ್ವರಾ? ಇವಾಗ ಇಲ್ಲಿಗ ನೋಡಿ, ಲೈಟ್ ಬಿಲ್ ಜಾಸ್ತಿ ಆಯಿತು, ವಾಟರ್ ಬಿಲ್ ಜಾಸ್ತಿ ಆಯಿತು, ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಯಿತು. ಈ ದುಡ್ಡು ತೆಗಿತಾರೆ, ಅಲ್ಲಿ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ? ಇನ್ನೂ ಜನಕ್ಕೆ ಭಾರ ಆಯ್ತೇ ಹೊರತು ಜನಕ್ಕೆ ಕಡಿಮೆ ಆಗಲಿಲ್ಲ. ಆ ರೀತಿ ಅವ್ರು ಕಾಂಗ್ರೆಸ್ ತಕ್ಕ ನಡಬೇಕು ಅಂತ ಅಂದರೆ ರೇಟ್ಗಳನ್ನ ಕಡಿಮೆ ಮಾಡಲಿ, ಈ ಫ್ರೀ ಕೊಡೋದನ್ನ ಬಿಟ್ಬಿಡಲಿ. ಇವಾಗ ಸಾಮಾನ್ಯವಾಗಿ ಪಾಪ ಹೆಣ್ಮಕ್ಳು ಹೇಳ್ತಾರೆ, ಸರ್ ನಾವು ಫ್ರೀ ಕೊಡಿ ಅಂತ ಕೇಳೇ ಇಲ್ಲ, ನಾವು ಬಸ್ ಫ್ರೀ ಕೊಡಿ ಅಂತ ಕೇಳಲಿಲ್ಲ. ಇವ್ರು ಕೊಡಲಿಲ್ಲ ಅಂದ್ರೆ ಓಡಾಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಜೀವನ ಮಾಡ್ತಾರೆ. ಆದ್ರೂ ಯಾರಿಗೆ ಕೊಡಬೇಕು ಅನ್ನೋದನ್ನ ಗುರುತಿಸ್ಕೊಡ್ಬೇಕು. ಈ ಅಂಗವಿಕಲರಿಗೆ ಅಥವಾ ಗಂಡ ಸತ್ತೋಗಿರೋರಿಗೆ, ತುಂಬ ವಯಸ್ಸಾಗಿರೋರಿಗೆ, ಎಷ್ಟೋ ಜನ ಮಕ್ಕಳುಗಳು ತಂದೆ ತಾಯಿಗಳನ್ನ ಆಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ. ಅಂಥವ್ರನ್ನ ಕೂಡಿಸಿ ಅವ್ರಿಗೆ 2,000 5,000 ಕೊಡಲಿ, ಅದೊಂಥರ. ಚೆನ್ನಾಗಿರೋರಿಗೆಲ್ಲ ಕೊಡಿ ಅಂತಾರೆ. ನಿರುದ್ಯೋಗಿ ಹುಡುಗರು ಕೆಲಸ ಹುಡುಕ್ ಮಾಡ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಏನಾದ್ರು ಗೆಲ್ಲಿಸ್ಬಿಟ್ರೆ ಪ್ರತಿ ವರ್ಷ ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಅದೇ ಲಂಚ ಕೊಟ್ಟು ಓಡ್ತಾವಣಂಗಾಯ್ತು. ಹೇಳ್ಬೇಕು ಅಂತಂದ್ರೆ ಈ ಸ್ಕೀಮ್ಗಳೇ ಮಾಡಬಾರ್ದು. ಇವತ್ತಿನ ಕಾನೂನು ಒಂದು ನೀತಿ ಸಮಿತಿ ಇದ್ರ ಪ್ರಕಾರ ಚುನಾವಣೆ ಸಮಿತಿಯವರು ಈ ಲಂಚ ಕೊಟ್ಟು ಓಟ್ ತಗೊಳ್ಳೋದನ್ನ ಮಾಡಬಾರ್ದು. ಓಟ್ ತಗೋಬೇಕು ಅಂತಂದ್ರೆ ಸ್ವತಂತ್ರವಾಗಿ ಯಾವ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಜನ ಗುರುತಿಸಿ ಅವ್ರನ್ನ ಗೆಲ್ಸ್ಬೇಕು, ಕರೆಕ್ಟ್ ಅಲ್ವರಾ? ಇವಾಗ ನಾವು ದುಡ್ಡು ಕೊಡ್ತಾರೆ ಅಂತ ಓಟ್ ಹಾಕ್ತೀವಿ, ಹಳ್ಳಿ ಕಡೆ ಎಣ್ಣೆ ಕೊಡ್ತಾರೆ ಅಂತ ಓಟ್ ಹಾಕ್ತಾರೆ, ದುಡ್ಡು ಕೊಡ್ತಾರೆ ಅಂತ ಓಟ್ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಯಾರೋ ಒಬ್ಬರನ್ನ ಗೆಲ್ಲಿಸ್ತಾರೆ ಇರ್ತಾ ಹೊರತು ಕರೆಕ್ಟಾಗಿ ಸಮಾಜಕ್ಕೋಸ್ಕರ ದುಡಿಯೋರ್ನು, ರಾಜ್ಯಕ್ಕೋಸ್ಕರ ಹೋರಾಡೋರು, ದೇಶಕ್ಕೋಸ್ಕರ ಹೋರಾಡೋರ್ನ ಗೆಲ್ಸ್ತಾ ಇಲ್ಲ. ಅವಾಗ ಯಾರು ದುಡ್ಡಿದೆ ಅವ್ರು ನಡೀತದೆ. ಇವಾಗ ದೇಶ ಅಂತ ಬಂದ್ಮೇಲೆ ನಾವು ಬಿಜೆಪಿಗೆ ಹಾಕ್ಬೇಕು. ಯಾಕೆ ಅಂದ್ರೆ ನಮ್ಮ ಹಿಂದುತ್ವ ಉಳಿಬೇಕು ಅಂದ್ರೆ ಇವತ್ತು ಬಿಜೆಪಿಗೆ ಹಾಕ್ಬೇಕು. ನಮ್ಮ ಹಿಂದೂಗಳನ್ನ ತುಳಿಯಕ್ಕೆ ಬೇರೆ ಜನಾಂಗದವ್ರು ಕಾಯ್ತಾವ್ರೆ. ಹಾಗಾಗಿ ಹಿಂದೂಗಳು ಉಳಿಬೇಕು ಅಂದ್ರೆ ಇಲ್ಲ ಸರ್, ಅತಿ ಸಪೋರ್ಟ್ ಇದ್ದಾರೆ, ಬೇರೆ ಇದ್ದಾರೆ, ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಇದ್ದಾರೆ. ಆಗ ಇವರೇ ಬೆಳೆಸ್ತಾವ್ರೆ ಅವ್ರನ್ನ, ಕಾಂಗ್ರೆಸ್ನವ್ರು. ಹಾಗಾಗಿ ಹಿಂದುತ್ವ ಬೆಳಿಬೇಕು ಅಂತಂದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು, ಬಿಜೆಪಿ ಗೆಲ್ಲಿಸ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.